ಇವತ್ತು ದ್ವಿತೀಯ PUC ಪರೀಕ್ಷಾ ಫಲಿತಾಂಶ ಬಂದಿದೆ. ನಿಮಗೂ ಸಹ ಒಂದು ಚನ್ನಗಿರಿ ತಾಲೂಕಿನ ಒಂದು ಸೆಕೆಂಡ್ ಟಾಪರ್ ಆಗಿ ಹೊರಹೊಮ್ಮಿದ್ದೀರಾ ಅಂತಂದು ನಿಜಕ್ಕೂ ನಿಮ್ಮ ತಂದೆ ತಾಯಿಗೂ ನಿಮಗೂ ಸಹ ತುಂಬಾ ಖುಷಿಯಾಗಿದೆ ಅನ್ನಿಸ್ತಾ ಇದೆ. ಅದೇ ರೀತಿ ಆದ್ಯ ನ್ಯೂಸ್ ಸಹ ನಿಮಗೆ ಒಂದು ಕಂಗ್ರ್ಯಾಟ್ಸ್ನ ಹೇಳ್ತದೆ. ಯಾಕಪ್ಪ ಅಂತಂದರೆ ಚನ್ನಗಿರಿ ಅಂತಹ ಒಂದು ಕಾಲೇಜಿನಲ್ಲಿ ಸಹ ಉತ್ತಮವಾದ ಸಾಧನೆಯನ್ನು ಮಾಡಿದ್ದೀರಾ ಅಂತಲೇ ಭಾವಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಒಂದು ಅವಕಾಶಗಳು ನಿಮಗೆ ಲಭ್ಯವಾಗಲಿ ಅಂತೇಳಿ. ಹೇಗೆ ಅನ್ನಿಸ್ತಾ ಇದೆ, ನೀವು ಉತ್ತಮ ಅಂಕ ಪಡೆದಿದ್ದೀರಾ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ? ಸರ್ ತುಂಬ ಖುಷಿ ಆಗ್ತಿದೆ. ನಂದು SLCಯಲ್ಲಿ ನೋಡಿದರೆ ಬರೀ 398 ಇತ್ತು, ಬಟ್ PUCಯಲ್ಲಿ 572. SSLC ಎಲ್ಲಿ ಓದಿದ್ದು ಅಂತ ಹೇಳಿ ಸರ್ ಇಲ್ಲೇ ಕೆಳಗಡೆ ಬಸವ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿದ್ದೆ ನಾನು. ಇದು ಏನು ಕೆಳ ಸ್ಕೂಲಾಗಿ ಓದಿದ್ರು, ಇನ್ನು ಮೇಲ್ ಕಾಲೇಜಾಗಿ ಹೆಂಗಿರುತ್ತೆ ಅನ್ನೋ ನಮಗೆ ಗೊತ್ತಿದ್ದಿಲ್ಲ. ಸುಮ್ಮನೆ ಹೊರಗಲಿಂದ ನೋಡಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅಷ್ಟೇ ಸರ್. ಬಟ್ ಒಳಗೆ ಬಂದರೆ ಟೀಚರ್ಸ್ ಥರ ಅಲ್ಲ ಸರ್, ಫುಲ್ ಫ್ರೆಂಡ್ಲಿ ಆಗಿರ್ಬೋದು. ಮಾರ್ನಿಂಗ್ 4:30ಗೆ 5 ಫೋನ್ ಮಾಡಿ ಎಬ್ಬರಿಸೋದಿರ್ಬೋದು. ಆಮೇಲೆ ನಾವು ನೈಟ್ ಎಷ್ಟು 12:30 1 ಗಂಟೆಗಾರು ಬೇಕಿದ್ರೆ ಫೋನ್ ಮಾಡಿ ಕೇಳಿದ್ರೆ ಯಾವ ಲೆಕ್ಚರ್ಸು ಇಲ್ಲ ಅಂತ ಹೇಳಿಲ್ಲ. ಇವನ್ ಪ್ರಿನ್ಸಿಪಲ್ ಸರ್ ಇರ್ಬೋದು, ನಾವು ಏನೇ ಕ್ವಶನ್ ಕೇಳಿದ್ರಿ, ಏನೇ ಮಾಡಿಕೊಡ್ರಿ ಅಂದರು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಆಮೇಲೆ ಬೇರೆ ಲೆಕ್ಚರ್ಸ್ಗಳು ಅಷ್ಟೇ ನಮ್ದು ಹತ್ರ ಫುಲ್ ಕ್ಲೋಸ್ ಆಗಿದ್ದಾರೆ. ನಮ್ಮ ರಿಸಲ್ಟ್ ಬರೋಕ್ಕೆ ಮೇನ್ ಕಾರಣ ಪ್ರಿನ್ಸಿಪಲ್ ಸರ್ ಮತ್ತು ರಮೇಶ್ ಸರ್. ಅವರು ನಾನು ಎಷ್ಟೊತ್ತಾಗಿ ಏನೇ ಹೇಳಿದ್ರು ಯಾವತ್ತೂ ಸಿಟ್ಟು ಮಾಡ್ಕೊಂಡಿಲ್ಲ. ಆಮೇಲೆ ಮತ್ತೆ ಏನು ಹೇಳ್ಬೇಕು ಅಂದರೆ ಇಲ್ಲಿರೋ ಡ್ರೈವರ್ಸ್ಗಳು ಇರ್ಬೋದು, ಆಮೇಲೆ ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು, ಅವರೆಲ್ಲರೂ ಸಹ ನಮ್ಮ ಹತ್ರ ಒಳ್ಳೆ ಬ್ರದರ್ಸ್ ಥರ ಸಿಸ್ಟರ್ಸ್ ಬನ್ನಿಂಗಲ್ಲೇ ಇದ್ದಾರೆ. ಅದು ಇಲ್ಲೆಲ್ಲೋ ಹೆಲ್ಪ್ ಆಯಿತು ಅಂತ. ಟೋಟಲಿ ಎಷ್ಟು ಸ್ಕೋರ್ಗೆ ನೀವು ರೀಚ್ ಆಗ ಒಂದು ಇದನ್ನ ಇಟ್ಕೊಂಡಿದ್ರಿ ಅಂತ, ಗುರಿ ಇಟ್ಕೊಂಡಿದ್ರಿ ಅಂತ? 585ಇಂದ 590 ಇಟ್ಕೊಂಡಿದ್ದೆ. ಹಾಂ, ಎಷ್ಟಾಯಿತು? 572 ಆಗಿದೆ. 72 ಆಗಿದೆ. ಆದರೂ ಅದೇ ಇಂಗ್ಲೀಷಲ್ಲಿ ಒಂದು ಸರ್ ಏನು ಟಫ್ ಇತ್ತು ಅಂತನಾ ಇಂಗ್ಲೀಷ್, ಅಥವಾ ಹೇಗೆ ಅಂತ? ಸರ್ ಎಲ್ಲ ಅದು ಬರ್ದಿದ್ದೀನಿ, ರೀವ್ಯಾಲ್ಯೂಯೇಷನಿಗೆ ಹಾಕಿದ್ದೀವಿ, ನೋಡಬೇಕು ಸರ್. ಅದು 97 98 ಬರೋಂಗೆ ಬರುತ್ತೆ. ಅದೇ ಕೌಂಟಿಂಗಲ್ಲಿ ಮಿಸ್ಟೇಕ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಸರ್. ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು ನೆಕ್ಸ್ಟ್ ಬರೋ ಅಂತ? ಏನು ಹೇಳ್ತೀವಿ ಅಂದರೆ ಇಲ್ಲಿ PCMB 4 ಜನ ಲೆಕ್ಚರ್ಸು ಒಳ್ಳೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆ ಟೀಚಿಂಗ್ ಇದೆ. ಆಮೇಲೆ ಇವನ್ CT ನೀಟ್ ಇರ್ಬೋದು, ನಾವು ಯಾವಾಗ ಕೇಳ್ತೇವೆ ಅವಾಗ ಮಾರ್ಕ್ ಟೆಸ್ಟ್ ಕೊಡೋದಿರ್ಬೋದು, ಆಮೇಲೆ ಹೇಳ್ಕೊಡೋದಿರ್ಬೋದು, ಪ್ರತಿಯೊಂದು ಸಹ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಅವ್ರಿಗೆ ಏನು ಹೇಳ್ಬೇಕು ಅಂದರೆ ಮೇನ್ ಲ್ಯಾಂಗ್ವೇಜಸ್ನ ಕ್ಲೀನಾಗಿ ಕಾನ್ಸಂಟ್ರೇಷನ್ ಮಾಡಿ ಅವತ್ತಿಗೆ ಓದ್ಕೊಂತಿದ್ರು. ಆಮೇಲೆ ನೈಟ್ ನಮಗೆ ಎಷ್ಟು 6:30 ಅಂತ ಸ್ಟಡಿ ವರ್ಕ್ ಮಾಡಿದ್ರು, ಅದು ತುಂಬ ಇಂಪಾರ್ಟೆಂಟ್ ಆಯಿತು. ಬೆಳಗ್ಗೆ 9:30ಯಿಂದ 6:30 ಎಷ್ಟೋ ಎಸ್ಟಿಂಕ್ಷನ್ ಆಗಿ ನಾವು ಮನೆ ಓದೋಕ್ಕಿಂತ ಇಲ್ಲಿನೂ ತುಂಬ ಚೆನ್ನಾಗಿ ಓದೋಕ್ಕೆ ಹೆಲ್ಪ್ ಆಯಿತು. ನೀಟ್ ಕೋಚಿಂಗ್ ಎಲ್ಲ ತುಂಬ ಚೆನ್ನಾಗಿದೆಯಾ ಅಂತ ಇಲ್ಲಿ? ಸರ್ ತುಂಬ ಚೆನ್ನಾಗಿದೆ. ನೀಟ್ ಇರ್ಬೋದು, CT ಇರ್ಬೋದು, ಇವನ್ ಎಲ್ಲದಾಗೂ ಕೋಚಿಂಗ್. ನೀವೇನಾರು MBBSಗೆ ಏನಾದ್ರು ಕ್ರ್ಯಾಕ್ ಮಾಡ್ಬೋದಾ ಅಂತ ಹೇಳಿ ಈ ಬಾರಿ? ಸರ್ ನಂದು ಅದೇ ಎಕ್ಸ್ಪೆಕ್ಟೇಷನ್ ಇದೆ, MBBS ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಮಾಡ್ತೀನಿ ಸರ್. ಇದು ತುಂಬ ಚೆನ್ನಾಗಿದೆ. ಇವನ್ PCMB ಇರ್ಬೋದು, ಬಯಾಲಜಿ ಇರ್ಬೋದು, 600+ ಅಂತೂ ಬರೋಂಗೆ ನಾನು 600+ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಇವಾಗ ದ್ವಿತೀಯ PUC ರಿಸಲ್ಟ್ ಬಂದಿದೆ. ಸೊ ನಿಮ್ಮ ಕಾಲೇಜಲ್ಲೂ ಸಹ ಉತ್ತಮವಾದ ಅಂಕಗಳನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳು ಸಹ ಇದ್ದಾರೆ. ಈ ರಿಸಲ್ಟ್ ಕುರಿತು ತಾವೇನು ಹೇಳ್ತೀರಾ ಸರ್? ಸರ್, ಇದೇನು 2025-26ನೇ ಸಾಲಿನ ಪ್ರಥಮ ವಾರ್ಷಿಕ ದ್ವಿತೀಯ PUCಯ ಪ್ರಥಮ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ನಮ್ಮ ದಾವಣಗೆರೆ ಜಿಲ್ಲೆ ಕಳೆದ ಬಾರಿ ಹೋಲಿಸ್ಕೊಂಡ್ರೆ ಒಂದು 5 ಸ್ಥಾನ ಮೇಲ್ಗಡೆ ಬಂದಿದೆ. ಅದರಲ್ಲಿ ನಮ್ಮ ಕಾಲೇಜು ಕೂಡ ಸಾಕಷ್ಟು ಉತ್ತಮ ಫಲಿತಾಂಶ ಬಂದಿದೆ. ನಮ್ಮ ಕಾಲೇಜಿನಲ್ಲಿ ಒಟ್ಟು 137 ವಿದ್ಯಾರ್ಥಿಗಳು ಪರೀಕ್ಷೆಗೆ ಎಲಿಜಿಬಲ್ ಆಗಿದ್ದರು. ಅದರಲ್ಲಿ 133 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಈ 133 ಹಾಜರಾದಂಥ ವಿದ್ಯಾರ್ಥಿಗಳಲ್ಲಿ 130 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಾರೆ. ಅದರಲ್ಲಿ 44 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸ್ ಆದರೆ, ಇನ್ನು ಉಳಿದ 90ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದಾರೆ. ಕಾಮರ್ಸ್ ವಿಭಾಗದಲ್ಲಿ DA ಉಷಾ ಅನ್ನೋ ವಿದ್ಯಾರ್ಥಿನಿ ಕನ್ನಡ ಮೀಡಿಯಮ್ನಲ್ಲಿ SLCಯಿಂದ ಬಂದು ಕೇವಲ 73% ಅವರು SLC ಪರ್ಸೆಂಟೇಜ್ ಇಟ್ಕೊಂಡು ಬಂದು ಇವತ್ತು ನಮ್ಮ ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಮ್ಮ ಕಾಲೇಜಿನಲ್ಲಿ 97% ಮಾಡಿದ್ದಾರೆ. ಇದು ನಮ್ಮ ಕಾಲೇಜಿಗೆ ಹೆಮ್ಮೆ ತರೋಂಥ ವಿಷಯ. ಹಾಗೂ ಅದೇ ರೀತಿ ಸೈನ್ಸು ವಿಜ್ಞಾನ ವಿಭಾಗದಲ್ಲೂ ಸಹ ನಮ್ಮಲ್ಲಿ ಏನು ಟಾಪರ್ ಅಂತ ಹೇಳಿ, ತಾಲೂಕು ಟಾಪರ್ ಅಂತ ಹೇಳಿ ಏನು ಸಂಜಯ್ PN ಅವರು ಚನ್ನಗಿರಿ ತಾಲೂಕಿಗೆ 2ನೇ ಸ್ಥಾನ ಬಂದಿದ್ದಾರೆ. ಇವರು ಕೂಡ ಅವರ SLC ಅಂಕ ಕೇವಲ 392 ಅಂಕ ಇದ್ವು. ಆದರೆ ಈಗ 572 ಅಂಕ ಗಳಿಸೋದ್ರ ಮೂಲಕ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಅವರು ಮಾರ್ಕ್ಸಲ್ಲಿ ಸಾಕಷ್ಟು ಅದ್ಭುತವಾಗಿ ಓದ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಶಿಕ್ಷಣ ಹೆಂಗಿದೆ ಅಂದರೆ ಗುರುಕುಲದ ಟೈಪು ಶಿಕ್ಷಣ ಇರುತ್ತೆ. ಪ್ರತಿ 14 ಜನ ಮಕ್ಕಳಿಗೆ ಒಬ್ಬೊಬ್ಬರು ಟೀಚರ್ಸ್ನ ನಾವು
14 ಜನ ಮಕ್ಕಳನ್ನ ಒಬ್ಬೊಬ್ಬರು ಟೀಚರ್ಸಿಗೆ ನಾವು ದತ್ತು ಕೊಟ್ಟಿರ್ತೀವಿ. ಆ ದತ್ತು ತೆಗೆದುಕೊಂಡಂಥ ಟೀಚರ್ಸು ಅವರ 6 ವಿಷಯಗಳ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ವಿವರಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವರ ಸಾಧನೆ ಬಗ್ಗೆ ಮತ್ತು ಅವರು ದೈನಂದಿನ ಚಟುವಟಿಕೆ ಬಗ್ಗೆ ತೀವ್ರ ನಿಗಾ ವಹಿಸಿರ್ತಾರೆ. ಹಾಗಾಗಿ ಇಂಡಿವಿಜುವಲ್ ನಮ್ಮಲ್ಲಿ ಬಂದವರು ಪ್ರತಿ ವರ್ಷ 100% ರಿಸಲ್ಟ್ ಕೊಟ್ಕೊಳ್ತಾ ಬರ್ತಾಯಿದ್ದೀವಿ. ಅದೇ ರೀತಿ ಈ ವರ್ಷವೂ ಸಹ 97.77% ಕಾಲೇಜಿನ ಒಟ್ಟಾರೆ ಫಲಿತಾಂಶ ಬಂದಿರತಕ್ಕಂಥದ್ದು ತುಂಬ ಹೆಮ್ಮೆ ಇದೆ. ಅದರ ಜೊತೆಗೆ ನಮ್ಮಲ್ಲಿ ನುರಿತ ಶಿಕ್ಷಕರಿದ್ದಾರೆ. ಸಾಕಷ್ಟು ನೀಟ್ ಮತ್ತು CETಗೆ ಬೋಧನೆ ಮಾಡೋಂಥ ಬೋಧನೆ ಮಾಡತಕ್ಕಂತಹ ಉಪನ್ಯಾಸಕರಿರೋದ್ರಿಂದ ಸಾಕಷ್ಟು ಬೋರ್ಡ್ಗೆ ಒತ್ತು ಕೊಟ್ಟು ತುಂಬ ಚೆನ್ನಾಗಿ ಮಾಡಿ ಇವತ್ತು ಅತ್ಯುತ್ತಮವಾದಂಥ ಒಂದು ರಿಸಲ್ಟ್ ಬಂದಿದೆ. ತುಂಬ ಖುಷಿ ಇದೆ. ನಾವು ಮೊದಲನೇದಾಗಿ ಆದ್ಯ ಟಿ ವಿ ಅವರು ನಿಮಗೆ ನಾವು ಮೊದಲನೇ ಕಂಗ್ರಾಟ್ಸ್ ಹೇಳಬೇಕು. ಯಾಕೆಂದರೆ ನಮ್ಮಂಥ ಸಣ್ಣ ಪುಟ್ಟ ಕಾಲೇಜಿಗೂ ಇವತ್ತು ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಕಾಲೇಜಿನಲ್ಲಿ ಆಗ್ತಕ್ಕಂಥ ರಿಸಲ್ಟ್ಗಳ್ನ ಮತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಸಾಧನೆ, ಅದು ಸ್ಪೋರ್ಟ್ಸ್ ಇರ್ಬೋದು, ಆಮೇಲೆ ಶೈಕ್ಷಣಿಕ ಚಟುವಟಿಕೆ ಇರ್ಬೋದು, ಇಂಥ ಎಲ್ಲ ವಿಚಾರಗಳನ್ನ ನೀವು ಸಂಕ್ಷಿಪ್ತವಾಗಿ ಇವತ್ತು ತಮ್ಮದೇ ಆದಂಥ ರೀತಿಯಲ್ಲಿ ನಮಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀರಾ. ನಿಮಗೆ ಮೊದಲನೇದಾಗಿ ಕಾಲೇಜಿನ ಪರವಾಗಿ ಹಾಗೂ ಕಾಲೇಜಿನ ಆಡಳಿತ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದ ಮತ್ತು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈ ಬಾರಿ ಫಲಿತಾಂಶ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಅಥವಾ ಇನ್ನೂ ಹೆಚ್ಚಿನದಾಗಿ ಏನಾದ್ರು ಮಾಡ್ಬೇಕಂತ ನೆಕ್ಸ್ಟ್? ಈಗ ಆಲ್ರೆಡಿ ನಮ್ಮದು 97.77 ಬೋರ್ಡ್ ರಿಸಲ್ಟ್ ಬಂದಿದೆ. ನಾವು ಮುಂದಿನ ಈಗ CET ಮತ್ತು ನೀಟ್ ರಿಸಲ್ಟ್ ಕಡೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಬರಬೇಕಾಯಿತು, ಈಗ ಎಷ್ಟೇ ಅಂದರೆ 99 ಬಂದರೂ ಇನ್ನೊಂದು % ಕಡಿಮೆನೇ. ಹಾಗೆ ನಾವು ಮುಂದಿನ ದಿನಗಳಲ್ಲಿ 100% ರಿಸಲ್ಟ್ ಕೊಡೋದ್ರ ಕಡೆ ಗಮನ ಕೊಡ್ತೀವಿ. ಲಾಸ್ಟ್ ಈಗ 6 ಇಯರಲ್ಲಿ ನಾವು 3 ಟೈಮ್ಸ್ 100% ರಿಸಲ್ಟ್ ಕೊಟ್ಟಿದ್ವಿ. ಈ ಸರಿ 97.77 ಇದು ಒಳ್ಳೆ ರಿಸಲ್ಟೇ ತಾಲೂಕು ಮಟ್ಟದಲ್ಲಿ. ಆದರೆ ಖಂಡಿತ ಮುಂದಿನ ದಿನಗಳಲ್ಲಿ 100% ಅಂಕ 100% ರಿಸಲ್ಟ್ ಕೊಡೋದ್ರ ಕಡೆ ಹೆಚ್ಚಿನ ಗಮನ ಹರಿಸ್ತೀವಿ. ನಿಮ್ಮ ಕಾಲೇಜಿನ ಮೇಯ್ನ್ ಉದ್ದೇಶ ಬರೀ ಬೋರ್ಡ್ ಎಕ್ಸಾಮ್ ಮಾತ್ರ ಅಲ್ಲ, ನೀಟ್ CETನೂ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರ? ಖಂಡಿತ. ಯಾಕೆಂದರೆ ನಮ್ಮ ಕಾಲೇಜಿಗೆ ಬರ್ತಾ ಇರೋರು ಮಧ್ಯಮ ವರ್ಗದ ಕುಟುಂಬದವರು. ಈ ಮಧ್ಯಮ ವರ್ಗದ ಕುಟುಂಬದವರಿಗೆ ದಾವಣಗೆರೆ, ಶಿವಮೊಗ್ಗ, ಉಜಿರೆ, ಎಕ್ಸ್ಪರ್ಟ್, ಮಂಗಳೂರು ಇಲ್ಲೆಲ್ಲ ಹೋಗಿ 4 ಲಕ್ಷ, 5 ಲಕ್ಷ, 6 ಲಕ್ಷ ಕಟ್ಟೆಲ್ಲ ಓದೋಕ್ಕಾಗಲ್ಲ. ನಮ್ಮ ಕಾಲೇಜಿಗೆ ಬರೋರೆಲ್ಲ ಮಧ್ಯಮ ವರ್ಗದ ಕುಟುಂಬದವರು ಕಡಿಮೆ ಫೀಸ್ನಲ್ಲೇ ಇವತ್ತು ಅತ್ಯುನ್ನತ ಬೋರ್ಡ್ ರಿಸಲ್ಟ್ ತೆಗೆದುಕೊಂಡು ಇವತ್ತು ಕಾಂಪಿಟೇಟಿವ್ ನಾವು ನಮ್ಮ ಕಾಲೇಜಲ್ಲಿ ಒಂದ್ಸರಿ ಅಡ್ಮಿಷನ್ ಆದರೆ ಕಾಂಪಿಟೇಟಿವ್ ಎಕ್ಸಾಮ್ ಆಗೋ ತನಕ ರೆಗ್ಯುಲರ್ ಕ್ಲಾಸಸ್ ನಡೀತಾ ಇರುತ್ತೆ. ಇವತ್ತಿಗೂ ಕ್ಲಾಸ್ ನಡೀತಾನೆ ಇದೆ. ಅತ್ಯುತ್ತಮ ಕಾಂಪಿಟೇಟಿವ್ ರಿಸಲ್ಟ್ನ ನಾವು ಇವತ್ತು ನೀಟ್ ಮತ್ತು CETಲಿ ಲಾಸ್ಟ್ 5 ವರ್ಷದಿಂದ ಕೊಟ್ಕೊತ ಬರ್ತಾಯಿದ್ವಿ. ಅದ್ರ ಜೊತೆಗೆ ಈ ವರ್ಷವೂ ನಾವು ಕಡಿಮೆ ಅಂದರೂ ಒಂದು 10 ಜನ ವಿದ್ಯಾರ್ಥಿಗಳನ್ನ ನೀಟ್ ರಿಸಲ್ಟ್ ಆಗೋ ನಿರೀಕ್ಷೆಯಲ್ಲಿದ್ದೀವಿ. ಅದೇ ರೀತಿ ಒಂದು 30 to 40 ಸ್ಟೂಡೆಂಟ್ಸು CETಲಿ ಅತ್ಯುನ್ನತ ರ್ಯಾಂಕ್ ತೆಗೆದುಕೊಳ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡೆ ಇವತ್ತು ನಾವು ಕಾಂಪಿಟೇಟಿವ್ಗೆ ತರಬೇತಿ ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಕಳೆದ ಬಾರಿ ಏನಾದರೂ CET ನೀಟಲ್ಲಿ ನಿಮ್ಮ ಕಾಲೇಜಿಂದ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದು? ಕಳೆದ ಬಾರಿ 3 ವಿದ್ಯಾರ್ಥಿಗಳು ನೀಟ್ನಲ್ಲಿ ಪಾಸಾಗಿದ್ದರು. ಯಶವಂತ್ MB ಅನ್ನೋ ಸ್ಟೂಡೆಂಟ್ಸು ಬೋರ್ಡಲ್ಲಿ 579 ಆಗಿತ್ತು. ಅದೇ ರೀತಿ ನೀಟಲ್ಲಿ 592 ಆಗಿ ಅವರು ರಷ್ಯಾದಲ್ಲಿ ಮೆಡಿಕಲ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಪೂಜಾ L ಅನ್ನೋ ಸ್ಟೂಡೆಂಟ್ಸು 579 ಮಾಡಿಕೊಂಡು ಮಣಿಪಾಲಲ್ಲಿ ಮೆಡಿಕಲ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಕಾವ್ಯ AM ಅನ್ನೋರು ತೆರೆದಾಳಲ್ಲಿ BAMS ಅಲ್ಲಿ ಮೆಡಿಕಲ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಇಯರಲ್ಲಿ ಏನು 63 ಜನ ಸೈನ್ಸಲ್ಲಿ ಔಟ್ಪುಟ್ ಆಗಿದ್ರು, ಅದರಲ್ಲಿ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗೌರ್ನಮೆಂಟ್ CET ಕೋಟಾದಲ್ಲಿ ಇವತ್ತು CET ಎಂಟ್ರೆನ್ಸ್ ಪಾಸ್ ಮಾಡ್ಕೊಂಡು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಕಾಲೇಜಿಗೆ ಹೆಮ್ಮೆಯ ವಿಷಯ. ಮಕ್ಕಳು ಒಂದು ಉತ್ತಮ ಸಾಧನೆಯನ್ನು ಮಾಡ್ತಿರೋದಕ್ಕೆ ನಿಮಗೆ ಹೆಮ್ಮೆಯ ವಿಷಯ ಆಗಿದೆ ಅಂತಲೇ? ಖಂಡಿತ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ಬರ್ತಕ್ಕಂಥವ್ರು ತುಂಬ ಜನ ಮಕ್ಕಳು ಕನ್ನಡ ಮೀಡಿಯಮಿಂದ ಬಂದಿರ್ತಾರೆ. ಇಂಥ ಮಕ್ಕಳು ಆ ಮಕ್ಕಳು ಒಳ್ಳೆ ರಿಸಲ್ಟ್ ತಗೊಂಡು ಹೋಗಿ ಖುಷಿ ಪಟ್ಟಾಗ ಅವ್ರಿಗಿಂತ ಹೆಚ್ಚಾಗಿ ಖುಷಿ ನಮಗಾಗುತ್ತೆ, ಅವ್ರ ತಂದೆ ತಾಯಿಗಳಿಗಾಗುತ್ತೆ. ಇದೊಂದು ನಮ್ಮ ಚನ್ನಗಿರಿಯಲ್ಲಿ ನಾನು ವೈಯಕ್ತಿಕವಾಗಿ ಹೇಳೋದಾದರೆ ಬಸವಪ್ರಿಯ ಸೈನ್ಸ್ ಆ್ಯಂಡ್ ಕಾಮರ್ಸ್ PU ಕಾಲೇಜ್ ಅನ್ನೋದು ಪಾಂಡುಮಟ್ಟಿ ಶ್ರೀಗಳಾದಂತಹ ಡಾಕ್ಟರ್ ಗುರುಬಸವ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ಸಾಕಷ್ಟು ಉತ್ತಮ ರಿಸಲ್ಟ್ ಕೊಟ್ಕೊಂಡು ಸಾಮಾಜಿಕ ಸೇವೆಯನ್ನು ಅಂದರೆ ಮಠದ ಪರಂಪರೆಯಲ್ಲಿ ನಡೀತಕ್ಕಂಥದ್ದು. ಇಲ್ಲಿ ಕೇವಲ ಶಿಕ್ಷಣ ಒಂದೇ ಅಲ್ಲ, ಅವರ ಇವತ್ತಿನ ಸಮಾಜದಲ್ಲಿ ಯಾವ ರೀತಿ ನಾವು ಒಂದು ಪಾರದರ್ಶಕವಾಗಿ ಬದುಕಬೇಕು ಅನ್ನೋದನ್ನು ಸಹ ಅದು ಶಿಕ್ಷಣ ರೂಪದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆನ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಓಕೆ, ಈಗ ಈ ದ್ವಿತೀಯ PUC ಪರೀಕ್ಷಾ ಫಲಿತಾಂಶ ಬಂದಿದೆ. ನಿಜಕ್ಕೂ ಬಸವಪ್ರಿಯ ಕಾಲೇಜಿನಲ್ಲಿ ಉತ್ತಮವಾದ ಒಂದು ಫಲಿತಾಂಶವನ್ನು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ಅಂತೇಳಿ ಭಾವಿಸಿದ್ದೇವೆ. ನಿಜಕ್ಕೂ ನಿಮ್ಮದು ಸಹ ಒಂದು ಅತ್ಯುತ್ತಮವಾದ ಒಂದು ಫಲಿತಾಂಶ ಬಂದಿದೆ. ಪರೀಕ್ಷೆ ಬರೆದಾಗೆಲ್ಲ ಯಾವ ರೀತಿ ಅನ್ನಿಸ್ತು ಅಂತೇಳಿ? ನಿಮ್ಮ ಹೆಸರು ಹೇಳಿ.
ನನ್ನ ಹೆಸರು ವರ್ಷಿಣಿ ಎಚ್.ಎಂ. ಅಂತ. ನಾನು ಗರ್ಗಾಯಿಂದ ಬರ್ತಾ ಇರೋದು. ನಮ್ಮದು ಪುಟ್ಟ ಗ್ರಾಮ, ಬೇರೆ ಗ್ರಾಮಗಳಿಗೆ ಹೋಲಿಸಿದ್ರೆ. ಆದರೆ ನಾನು ಎಲ್ಲೋ ಸೇರೋದಕ್ಕಿಂತ ಇಲ್ಲೇ ಸೇರಬೇಕು ಅಂತ ನನಗೆ ಆಸೆ ಇತ್ತು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಹೊರಗೆ ಸೇರಿದ್ರು ಕೂಡ ನಾನು ಇಲ್ಲೇ ಸೇರಬೇಕು ಅಂತ ಡಿಸೈಡ್ ಮಾಡಿದೆ. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದು ಇಲ್ಲೇನು ಅಷ್ಟು ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೊರಗೆ ಸೇರಿದ್ದಾರೆ, ಅಷ್ಟು ಚೆನ್ನಾಗಿರಲ್ಲ ಅಂದ್ಕೊಂಡೆ ಬಂದೆ. ಬಟ್ ನಾನು ಅಂದ್ಕೊಂಡಿದ್ದು ಡೆಡ್ ಆಪೋಸಿಟ್ ಇಲ್ಲ ಆಗಿತ್ತು. ತುಂಬ ಚೆನ್ನಾಗಿ ಹೇಳ್ಕೊಡೋ ಅಂಥ ಲೆಕ್ಚರ್ಸ್ ಇದ್ದಾರೆ. ಹೊರಗೆ ನೋಡೋ ವಾತಾವರಣ ಅಷ್ಟು ಅಂದರೆ ಬೇರೆ ಕಾಲೇಜ್ಗಳಿಗೆ ಹೋಲಿಸಿದ್ರೆ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ತಾರೆ ಬೇರೆಯವ್ರು ನೋಡಿದವರು. ಬಟ್ ಓದೋ ವಿಷಯದಲ್ಲಿ ಏನೇನು ಕೊಡ್ಬೋದೋ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ನಮ್ಮ ಲೆಕ್ಚರ್. ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನೋಡೋ ಬೇರೆ ಪೇರೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ನೋಡಿ ಹೊರಗಿರೋ ಅಟ್ಮಾಸ್ಫಿಯರ್ ನೋಡಿ ಸೇರಿಸ್ತಾರೆ. ಬಟ್ ಇಲ್ಲಿ ಅವರು 100%ಗಿಂತ ಜಾಸ್ತಿನೇ ಕೊಡ್ತಾರೆ ನಮ್ಮ ಲೆಕ್ಚರ್ಸು. ಸೊ ನಿಮ್ಮ ಕಾಲೇಜಲ್ಲಿ ಫ್ಯಾಕಲ್ಟಿ ಎಲ್ಲ ಯಾವ ಥರ ಇದೆ ಅಂತೇಳಿ, ಟೀಚಿಂಗ್ ಯಾವ ಥರ ವಿಧಾನ? ಸರ್ ಹೇಳಿದ್ರು ಗುರುಕುಲ ಪದ್ಧತಿಯಲ್ಲಿ ನಾವು ಒಂದು ಟೀಚಿಂಗ್ನ ಮಾಡ್ತಾ ಇದ್ವಿ ಅಂತೇಳಿ, ಯಾವ ಥರ ಅನಿಸುತ್ತೆ ಅಂತೇಳಿ? ಅವರು ಅಂದರೆ ನಾನು 10th ತುಂಬ ಡೆಲ್ ಇದ್ದೆ ಮ್ಯಾಥ್ಸಲ್ಲಿ. ತುಂಬ ಹೇಳ್ಕೊಟ್ಟಿದ್ದಾರೆ ಅಂದರೆ ತುಂಬ ಹೇಳ್ಕೊಟ್ಟಿದ್ದಾರೆ. ನಂದು 10th 48 ಇತ್ತು ಮಾರ್ಕ್ಸ್ ಇದ್ದಿದ್ದು. ಇಲ್ಲಿ ಬಂದು ಅದು 78 ಆಗಿದೆ 80ಗೆ. ಅಷ್ಟು ಇಂಪ್ರೂವ್ ಮಾಡಿರೋದಕ್ಕೆ ನಮ್ಮ ಮ್ಯಾಥ್ಸ್ ಮ್ಯಾಮೇ ಕಾರಣ. ಹಾಗೆ ನಮಗೆ PCMB ಅಷ್ಟು ಗೊತ್ತಾಗ್ತಿರಲಿಲ್ಲ, ಸೈನ್ಸ್ ಸೇರಿದ್ವಿ ಅಷ್ಟೇ. ಬಟ್ ಅದರಲ್ಲೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿರೋದು ನಮ್ಮ ಲೆಕ್ಚರ್ಸೇ. ಅದಕ್ಕೆ ಪ್ರಿನ್ಸಿಪಲ್ ಮತ್ತು ಮಮತಾ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಅಂದರೆ ಇಲ್ಲಿ ಸೇರಿದ್ದಕ್ಕೂ ನನಗೆ ಖುಷಿ ಇದೆ. ಆಮೇಲೆ ಬೇರೆ ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಕಡೆ ಸೇರಿದ್ದಾರೆ, ಅವರಿಗಿಂತ ಜಾಸ್ತಿ ತೆಗೆದಿದ್ದೀನಿ ಅನ್ನೋ ಪ್ರೌಡ್ ಫೀಲಿಂಗ್ ನನಗಿದೆ. ಹಾಗೆ ನನ್ನ ಪೇರೆಂಟ್ಸಿಗೂ ಅಷ್ಟೇ ಇಲ್ಲಿ ಸೇರಿಸಿರೋದಕ್ಕೆ ಯಾವುದೇ ರೀತಿ ರಿಗ್ರೆಟ್ ಇಲ್ಲ. ನನಗೂ ಇಲ್ಲಿ ಸೇರಿರೋದಕ್ಕೆ ಯಾವುದೇ ರೀತಿ ರಿಗ್ರೆಟ್ ಇಲ್ಲ. ಪ್ರೌಡಾಗಿ ಹೇಳ್ತೀನಿ, ನಾನು ಇಲ್ಲಿ ಸೇರಿ ಜಾಸ್ತಿ ಮಾರ್ಕ್ಸೇ ತೆಗೆದಿದ್ದೀನಿ ಅಂತ. ಸೊ ಬೋರ್ಡ್ ಎಕ್ಸಾಮ್ನ ಚೆನ್ನಾಗೇ ಮಾಡಿದ್ದೀರಾ. ಮುಂದೆ ಬರೋಂಥ MBBSಗೆ CET ನೀಟ್ ಎಕ್ಸಾಮ್ಗಳನ್ನ ಚೆಂದ ಮಾಡಿ ಕ್ರ್ಯಾಕ್ ಮಾಡ್ಬೋದಾ ಅಂತ, ಅದಕ್ಕೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತೇಳಿ. ಅವರೇ ನಮಗಿಂತ ಜಾಸ್ತಿ ಟೈಮ್ ಕೊಟ್ಟು ಅದನ್ನೆಲ್ಲ ಸಾಲ್ವ್ ಮಾಡಿಸೋದು. ನಮ್ಮ ಲೆಕ್ಚರ್ಸ್ ಈಗ ಬೋರ್ಡ್ ಮುಗೀತು ಅಂದರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಮುಗೀತು ಅನ್ನೋ ಥರ ಇಲ್ಲ. ಅವರೇ ನಮಗಿಂತ ಡಬಲ್ ಎಫರ್ಟ್ ಹಾಕಿ, ಈಗ ನಾಳೆ ಭಾನುವಾರ ಅಂದರೂ ಇಲ್ಲ ಬರ್ರಿ ಕ್ಲಾಸಿಗೆ ಬರ್ರಿ ಅಂತ ಹೇಳಿ ಕ್ಲಾಸ್ ಮಾಡ್ತಿದ್ದಾರೆ. ಬೇರೆ ಕಡೆಯಿಂದನೂ ಕರೆಸ್ತಿದ್ದಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. CET ನೀಟ್ ನಮಗೂ ಕ್ರ್ಯಾಕ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಕೊಡ್ತಿದ್ದಾರೆ ಅವರು. ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಕಾಲೇಜಿಂದ ಅಂದಾಜು ಎಷ್ಟು ಆಗ್ಬೋದು ಅಂತ, MBBSಗಾಗಲಿ ಅಥವಾ BAMS ಆಗಲಿ ಅಂತ ಎಷ್ಟು ಆಗ್ಬೋದು ಅಂತ ಸ್ಟೂಡೆಂಟ್ಸ್? ಒಂದು 6000 ಒಳಗೆ ಆಗ್ಬೋದು ಅಂತ ಅಚೀವರ್ಸ್ ಇದ್ದಾರೆ. ಅವರು ನಮ್ಮ ಲೆಕ್ಚರ್ಸು ಕೂಡ ಅಷ್ಟೇ ಎಫರ್ಟ್ ಹಾಕಿ ನಮ್ಗೆ ಹೇಳ್ಕೊಡ್ತಿದ್ದಾರೆ. ಕಾನ್ಫಿಡೆನ್ಸ್ ಇದೆ, ಬರ್ಬೋದು, ನಾವು ಮಾಡ್ಬೋದು ಅಂತ. ಓಕೆ, ಥ್ಯಾಂಕ್ ಯು. ಹೇಳಮ್ಮ, ನಿಮ್ಮ ಹೆಸರು ಹೇಳಿ. ನೀವು ನಿಜಕ್ಕೂ ಒಂದು ದ್ವಿತೀಯ PUC ಪರೀಕ್ಷೆ ಫಲಿತಾಂಶದಲ್ಲಿ ಇತರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗುವಂತಹ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದು ಚನ್ನಗಿರಿ ಅಂತಹ ಒಂದು ಕಾಲೇಜಿನೊಳಗಡೆ ವಿದ್ಯಾಭ್ಯಾಸ ಮಾಡಿ ಇತರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗುವಂತಹ ಒಂದು ಅಂಕವನ್ನು ಗಳಿಸಿದ್ದೀರಾ. ಇದ್ರ ಬಗ್ಗೆ ಏನು ಅನಿಸ್ತಾ ಇದೆ ನಿಮಗೆ? ನಿಮ್ಮ ತಂದೆ ತಾಯಿ ಏನಂತ ಹೇಳಿದ್ರು? ನನ್ನ ಹೆಸರು ಅಮೃತ KG ಅಂತ. ನಾನು ಬಸವಪ್ರಿಯ ಕಾಲೇಜಿಂದ ಮಾತಾಡ್ತಿರೋದು. ನಾನು ಬಂದಿದ್ದು ಕನ್ನಡ ಮಾಧ್ಯಮದಿಂದ, ಮತ್ತು ಅದರಲ್ಲಿ 89.6% ಬಂದಿತ್ತು. ಮತ್ತು ಇವಾಗ ಸೈನ್ಸಲ್ಲಿ 92.5 ಬಂದಿದೆ. ಮತ್ತು ಕನ್ನಡ ಮಾಧ್ಯಮದಿಂದ ಬಂದು ಇಂಗ್ಲೀಷ್ ಸೈನ್ಸ್ ಓದಿ ಸೈನ್ಸ್ ತಗೊಂಡು ಓದೋಕ್ಕಾಗಲ್ಲ ಅನ್ನೋ ಹಿಂದುಳಿದಿರೋ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ಆಗಬೇಕು ಅಂತ ನಾನು ಕಷ್ಟಪಟ್ಟು ಓದಿ ಕಾಲೇಜಿಗೆ 3rd ಬಂದಿದ್ದೀನಿ. ಅದಕ್ಕೆ ಖುಷಿ ಇದೆ. ಸೊ ಇಲ್ಲೆಲ್ಲ ಕಾಲೇಜಲ್ಲಿ ಹೆಚ್ಚು ಡೆಡಿಕೇಶನ್ನು ಲೆಕ್ಚರರ್ಸ್ದು ಇದೆಯಾ ಹೇಗೆ ಅಂತೇಳಿ, ನೀವು ಅಂಕ ಅಷ್ಟು ತಗೊಳ್ಳಿಕ್ಕೆ? ಹೌದು ಇದೆ. ಆಮೇಲೆ ನಮ್ಮ ಸ್ಕೂಲಲ್ಲೂ ಅಷ್ಟೇ ಮ್ಯಾಥ್ಸ್ ಚೆನ್ನಾಗಿ ಮಾಡ್ತಿದ್ದಿಲ್ಲ. ನಂದು ಒಂದು 40 ಎಷ್ಟೋ ಬಂದಿತ್ತು ಮ್ಯಾಥ್ಸಲ್ಲಿ. ಬಟ್ ಇವಾಗ ನಾನು 98 ಬಂದಿದ್ದೆ. ಮತ್ತು ಅದು ಯಶಸ್ವಿನಿ ಮ್ಯಾಮ್ ಇದ್ದ, ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಫಸ್ಟ್ ಇಯರಲ್ಲಿದ್ದಾಗ ನನಗೆ ಕನ್ನಡ ಮಾಧ್ಯಮದಿಂದ ಬಂದರೆ ಇಂಗ್ಲೀಷ್ ತುಂಬ ಕಷ್ಟ ಆಗೋದು. ಆಮೇಲೆ ಬಯೋ ಸೈಂಟಿಫಿಕ್ ಕೋರ್ಸ್ ಎಲ್ಲ ಬರೆಯೋಕ್ಕೆ ಬರ್ತಿದ್ದಿಲ್ಲ. ಮತ್ತು ಇವಾಗ ತುಂಬ ಈಸಿ ಆಗ್ತಾಯಿದೆ. ಫಸ್ಟ್ ಇಯರ್ ಹೋಲಿಸ್ಕೊಂಡ್ರೆ ಸೆಕೆಂಡ್ ಇಯರ್ ತುಂಬ ಈಸಿ ಆಗ್ತಿದೆ. ಸೊ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಮುಂದೆ ನಿಮ್ಮ ಕಾಲೇಜಿಗೆ ಅಡ್ಮಿಷನ್ ಆಗೋವಂಥ ವಿದ್ಯಾರ್ಥಿಗಳಿಗೆ ನೀ ಏನು ಹೇಳಲಿಕ್ಕೆ ಬಯಸ್ತೀಯ ಅಂಥೇಳಿ? ಉತ್ತಮವಾದ ಫ್ಯಾಕಲ್ಟಿ ಇದೆ, ಹಾಗೆಯೇ ಹಾರ್ಡ್ ಸ್ಟಡೀಸ್ ಮಾಡ್ತಾರೆ. ಇವಾಗ ಹೊರಗಿನ ಕಾಲೇಜಿಗೆ ಹೋದರೆ ಕನ್ನಡ ಮೀಡಿಯಮಿಂದ ಬಂದೀವಿ ಹಂಗೆ ಸಪ್ರೇಟಾಗಿ ಹೇಳ್ಕೊಡೋದಾಗಲಿ ಪರ್ಟಿಕ್ಯುಲರಾಗಿ ಗುರ್ಸೋದಾಗಲಿ ಏನೂ ಮಾಡಲ್ಲ. ಬಟ್ ಇಲ್ಲ, ಆ ಥರ ಅಲ್ಲ. ಡೌಟ್ ಇದ್ದರೆ ಕೇಳ್ತಾರೆ, ಇಂಡಿವಿಜುವಲಾಗಿ ಕೇಳ್ತಾರೆ. ಅರ್ಥ ಆಗಲಿಲ್ಲ ಅಂದರೆ ಇಂಡಿವಿಜುವಲಾಗಿ ಕೇಳಿ ಅರ್ಥ ಮಾಡಿಸ್ತಾರೆ. ಆಮೇಲೆ ಪ್ರಿನ್ಸಿಪಲ್ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ.
ಎಲ್ಲ ಲೆಕ್ಚರ್ಸು ಫ್ರೆಂಡ್ಲಿ ಆಗಿರ್ತಾರೆ. ಈ ಮುಂದೆ ಏನು ಓದಬೇಕಂತ ಇದೆಯಮ್ಮ ನೀವು? ಅಂದರೆ ನನ್ನ ಡ್ರೀಮ್ ಇರೋದು IAS ಆಗಬೇಕು ಅಂತ. ಮತ್ತು ಕನ್ನಡ ಮೀಡಿಯಮಲ್ಲಿ ಓದಿರೋದ್ರಿಂದ ಫೀಸ್ ಕಡಿಮೆ, ಆಮೇಲೆ ಕನ್ನಡ ಕೂಟ, ಗ್ರಾಮೀಣ ಮಾಧ್ಯಮ ಆ ಥರ ಎಲ್ಲ ಬರುತ್ತೆ ಅಂತ ನಾನು IAS ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಕಂಗ್ರಾಟ್ಸ್.